ದುಷ್ಟ ರಾವಣ ಜಟಾಯುವಿನ ರೆಕ್ಕೆ ಕಟ್ ಮಾಡಿದ ತಕ್ಷಣ ಆಗಸದಿಂದ ಸೀದಾ ನೆಲ ಕಚ್ಕೊಂಡ್ಬಂದು ಬಿದ್ದೋಗ್ಬಿಡುತ್ತೆ. ಜಟಾಯು ಬಿದ್ದಂಥ ಜಾಗ ನೋಡಿ, ರಾವಣಂಗೆ ಸಾಕಾಗಿ ಹೋಗೋಯ್ತು. ಜಟಾಯು ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ಕೊಂಡು ರಾವಣನ ಹತ್ರ ಇದ್ದಂತಹ ಅತ್ಯಂತ ಶಕ್ತಿಶಾಲಿಯಾದಂತಹ ಚಂದ್ರಹಾಸಂನ ಕತ್ತಿಯಿಂದ ಜಟಾಯುವಿನ ಒಂದು ರೆಕ್ಕೆಯನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಜಟಾಯು ಆಗಸದಿಂದ ಇದೇ ಬೆಟ್ಟಕ್ಕೆ ಅಪ್ಪಳಿಸ್ತಾನೆ. ಜಟಾಯು ಕಂಡ್ರಿ ನಿಜವಾದ ಹೋರಾಟಗಾರ. ಈಗ ನಮ್ಮಲ್ಲಿ ಕೆಲವರು ಪಡಬಾರ್ದಂತ ಕಷ್ಟಪಟ್ಬಿಟ್ಟು ಯಾರನ್ನು ಫೇಸ್ ಮಾಡಕ್ಕಾಗ್ದಿರಾ, ಏನನ್ನು ಫೇಸ್ ಮಾಡಕ್ಕಾಗ್ದಿರಾ ನೇಣ್ ಹಾಕೊಂಡ್ ಸಾಯ್ತಾರಲ್ಲ, ಥೂ ಅದಾ ಸಾವು ಅಂದ್ರೆ. ಸಾವು ಅಂದ್ರೆ ಇದು, ಜಟಾಯು ತರ ಹೋರಾಡ್ ಸಾಯ್ಬೇಕು. ಆಕಾಶದಿಂದ ಬಿದ್ದಿದ ತಕ್ಷಣ ಜಟಾಯು ಸತ್ತೋಗ್ಲಿಲ್ಲ, ತನ್ನ ಜೀವವನ್ನ ಬಿಗ್ದಿಡ್ಕೊಂಡು ಕಾಯ್ಕೊಂಡಿರ್ತಾನೆ ರಾಮ ಲಕ್ಷ್ಮಣ ಬರೋವರೆಗೂ. ರಾಮ ಲಕ್ಷ್ಮಣ ಸೀತೆಯನ್ನ ಹುಡುಕ್ತಾ 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 ಈ ಜಾಗಕ್ಕೆ ಬಂದಾಗ ಜಟಾಯುನೇ ತಿಳಿಸಿದ್ದು ರಾಮ ಲಕ್ಷ್ಮಣನ್ಗೆ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋದ ಅಂತ. ಅದಾದ್ಮೇಲೆ ಜಟಾಯು ತನ್ನ ಕೆಲಸ ಮುಗೀತು ಅಂತ ಜೀವ ಬಿಡ್ತಾನೆ.